ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕತೆ ಯೋಗಿಯ ಕನಸು. ಒಬ್ಬ ಬಡ ಯೋಗಿ ಒಂಟಿಯಾಗಿ ಹಳ್ಳಿಯಲ್ಲಿ ವಾಸಿಸುತ್ತಿದ್ದನು. ಅವನಿಗೆ ಸ್ನೇಹಿತರು ಅಥವಾ ಸಂಬಂಧಿಕರು ಯಾರೂ ಇರಲಿಲ್ಲ. ಜಿಪುಣನೆಂದು ಹೆಸರಾಗಿದ್ದ ಈತ ಜೀವನೋಪಾಯಕ್ಕಾಗಿ ಭಿಕ್ಷೆ ಬೇಡುತ್ತಿದ್ದ. ಅವನು ಭಿಕ್ಷೆಯಾಗಿ ಪಡೆದ ಆಹಾರವನ್ನು ಅವನ ಹಾಸಿಗೆಯ ಪಕ್ಕದಲ್ಲಿ ನೇತು ಹಾಕಿದ ಮಣ್ಣಿನ ಪಾತ್ರೆಯಲ್ಲಿ ಇಡಲಾಗಿತ್ತು. ಇದು ಅವನಿಗೆ ಹಸಿವಾದಾಗ ಆಹಾರವನ್ನು ಸುಲಭವಾಗಿ ತಲುಪಲು ಅವಕಾಶ ಮಾಡಿಕೊಟ್ಟಿತು. ಒಂದು ದಿನ ಅವನಿಗೆ ಎಷ್ಟು ಹಕ್ಕಿಕಾಳು ಸಿಕ್ಕಿತು ಎಂದರೆ, ಅವನ ಊಟ ಮುಗಿದ ನಂತರವೂ ಅವನ ಪಾತ್ರೆಯಲ್ಲಿ ತುಂಬ ಉಳಿದಿತ್ತು. ಆ ರಾತ್ರಿ ತನ್ನ ಮಡಿಕೆಯನ್ನು ಅನ್ನದ ಕಾಳು ತುಂಬಿ ತುಳುಕುತ್ತಿದ್ದು, ಬರಗಾಲ ಬಂದರೆ ಆ ಆಹಾರವನ್ನು ಮಾರಿ ಬೆಳ್ಳಿಯನ್ನು ಸಂಪಾದಿಸಬಹುದೆಂದು ಕನಸು ಕಂಡನು. ಈ ಬೆಳ್ಳಿಯನ್ನು ನಂತರ ಒಂದು ಜೋಡಿ ಮೇಕೆಗಳನ್ನು ಖರೀದಿಸಲು ಬಳಸಬಹುದು. ಅವು ಶೀಘ್ರದಲ್ಲೇ ಮರಿಗಳನ್ನು ಹೊಂದುತ್ತವೆ ಮತ್ತು ಹಿಂಡುಗಳನ್ನು ರಚಿಸುತ್ತವೆ. ಈ ಹಿಂಡಿಗೆ ಪ್ರತಿಯಾಗಿ ಹಾಲು ನೀಡುವ ಎಮ್ಮೆಗಳಿಗೆ ವ್ಯಾಪಾರ ಮಾಡಬಹುದಾಗಿದ್ದು, ಅದರಿಂದ ಅವನು ಡೈರಿ ಉತ್ಪನ್ನಗಳನ್ನು ತಯಾರಿಸಬಹುದು. ಈ ಉತ್ಪನ್ನಗಳನ್ನು ಹೆಚ್ಚಿನ ಹಣಕ್ಕೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬಹುದೆಂದು ಯೋಚಿಸಿದನು. ಈ ಹಣವು ಅವನಿಗೆ ಶ್ರೀಮಂತ ಮಹಿಳೆಯನ್ನು ಮದುವೆಯಾಗಲು ಸಹಾಯ ಮಾಡುತ್ತದೆ ಮತ್ತು ಒಟ್ಟಿಗೆ ಅವರು ಗದರಿಸುವ ಮತ್ತು ಸಮಾಧಾನವಾಗಿ ಪ್ರೀತಿಸುವ ಮಗುವನ್ನು ಹೊಂದುತ್ತಾರೆ. ತನ್ನ ಮಗ ಕೇಳಿದಾಗ ಅವನು ಕೋಲಿನೊಂದಿಗೆ ಅವನ ಹಿಂದೆ ಓಡುತ್ತಾನೆ ಎಂದು ಅವನು ಕನಸು ಕಂಡನು. ಅವನ ಕನಸಿನಲ್ಲಿ ಸುತ್ತಿದ ಯೋಗಿಯು ತನ್ನ ಹಾಸಿಗೆಯ ಬಳಿ ಕೋಲನ್ನು ಎತ್ತಿಕೊಂಡು ಕೋಲಿನಿಂದ ಗಾಳಿಯಲ್ಲಿ ಹೊಡೆಯಲು ಪ್ರಾರಂಭಿಸಿದನು. ಚಡಪಡಿಸುತ್ತಿರುವಾಗ ಅವನು ಕೋಲಿನಿಂದ ಮಣ್ಣಿನ ಮಡಿಕೆಗೆ ಹೊಡೆದನು. ಮಡಿಕೆ ಮುರಿದು ಅದರಲ್ಲಿರುವ ಎಲ್ಲ ವಸ್ತುಗಳು ಅವನ ಮೇಲೆ ಚೆಲ್ಲಿದವು. ಯೋಗಿಯು ಎಚ್ಚರಗೊಂಡು ಎಲ್ಲವೂ ಕನಸು ಎಂದು ಅರಿತುಕೊಂಡನು. ಈ ಕಥೆಯ ನೈತಿಕತೆ: ಗಾಳಿಯಲ್ಲಿ ಕೋಟೆಗಳನ್ನು ಕಟ್ಟಬಾರದು. ಸೊ ಸ್ನೇಹಿತರೆ, ಈ ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ಕತೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ನಮಸ್ಕಾರ.